ಕಸದಲ್ಲಿ 100% ಕಾಸು. ಚೈನಾದಲ್ಲಿ ಕಸನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂತ ಇದೆ, ಯಾಕೆಂದ್ರೆ ಅವ್ರ ಕಸ ಸಾಕಾಗ್ತಾ ಇಲ್ಲ. ಯಾವಾಗ GBA ಅಂತ ಆಯ್ತೋ, ಈಗಿನ ಬೆಂಗಳೂರಿನ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಬೇಜಾರಾಗುತ್ತೆ. ಒಳ್ಳೆ ಹವಾಮಾನ ಇರೋ ಬೆಂಗಳೂರು ಕಸದ ರಾಶಿಯಾಗುತ್ತೆ. ಕಸನ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರ ಕ್ವಶನ್. ಈ ತರ ಆಗ್ತಿರೋದಕ್ಕೆ ಕಾರಣ ಏನು? ಮಾಫಿಯಾ. ಏನ್ ಮಾಫಿಯಾ? ಎಷ್ಟು ಕಸ ತುಂಬಿದ್ರೆ ಅಷ್ಟು ಲಾಭ. ಕಾಂಟ್ರಾಕ್ಟರ್ಗೆ 1 ಕೋಟಿಯಿಂದ ಲಂಚ ಕೊಡ್ಬೇಕು. ಮನೆಗೆ ಹಾಕ್ಬೇಕಾ, BJP ಆಫೀಸಿಗೆ ಹಾಕ್ಬೇಕಾ? ಎಲ್ಲ ಕಸದಿಂದನೇ ಮನಿ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಕಸದಿಂದನೇ ರಾಜಕೀಯ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಕಸದಿಂದನೇ ಎಲೆಕ್ಷನ್ ಗೆಲ್ಲಿಕ್ಕೆ ನೋಡ್ತಾ ಇದ್ದಾರೆ. ಈ GBA ಬಂದ್ಮೇಲೆ ಕಸದ ಸಮಸ್ಯೆ ಅಂತೂ ಅತ್ಯಂತ ಜಾಸ್ತಿ ಆಗ್ಬಿಟ್ಟಿದೆ. ಒಂದು 10-20 ಗಾಡಿ ಕೊಟ್ರೆ ನಾನು ಕೋಟೀಶ್ವರ ಆಗ್ಬೋದು. ಏನ್ ಇದಕ್ಕೆ ಪರಿಹಾರ ಅಂತ ಅನ್ಸುತ್ತೆ? ಜನ ಜಾಗೃತಿ ಆಗ್ಬೇಕು. ಅಲ್ಲ, ಒಟ್ಟಾರೆಯಾಗಿ ಕಸದಲ್ಲೂ ಕಾಸು ಮಾಡ್ತಾ ಇದೆಯಾ ಸರ್ಕಾರ? ಕಸದಲ್ಲಿರೋಷ್ಟು ಕಾಸು ಎಲ್ಲೂ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಕೆರೆಗಳ ನಾಡು, ಹೀಗೆ ಒಂದ ಎರಡ ಸಾಕಷ್ಟು ಹೆಸರುಗಳಿಂದ ಬೆಂಗಳೂರನ್ನ ಕರೀತಾರೆ. ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ? ದಿನಕ್ಕೆ 5,000ದಿಂದ 6,000 ಟನ್ ಕಸ ಇಲ್ಲಿ ಸಿಗುತ್ತೆ. ಯಾಕಂದ್ರೆ ಅಪಾರ್ಟ್ಮೆಂಟ್ಗಳ ಸಂಸ್ಕೃತಿ. ಕಸದ ವಿಲೇವಾರಿ ಯಾವ ಪರಿಸ್ಥಿತಿ ತಲುಪಿದೆ, ಮುಂದಿನ ಸ್ಥಿತಿಗತಿ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಆಮ್ ಆದ್ಮಿ ಪಕ್ಷದ ಹಾಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗ್ತಾ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಬೇರೆ ಯಾರು ಅಲ್ಲ, ನಮ್ಮ ಜೊತೆ ಸತ್ಯವಾಣಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ಮೊದಲನೇದಾಗಿ ಹೇಗಿದ್ದೀರಾ? ಹಾಗೆ ಈಗಿನ ಬೆಂಗಳೂರಿನ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿದ್ದೀನಿ. ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಖ್ಯಾತಿ ಹೊಂದಿರೋದು, ಸಿಲಿಕಾನ್ ಸಿಟಿ ಅಂತ ಫೇಮಸ್ ಆಗಿರೋ, ಮತ್ತೆ ಒಳ್ಳೆ ಹವಾಮಾನ ಇರೋ ಬೆಂಗಳೂರು ಕಸದ ರಾಶಿ ಆಗ್ಬಿಟ್ಟಿದೆ. ಕಸದ ತೊಟ್ಟಿ ಎಲ್ಲಿ ನೋಡಿದ್ರು ಸ್ಮೆಲ್, ರಸ್ತೆ ತುಂಬಾ ಕಸ. ಇದು ತುಂಬಾ ಬೇಜಾರಾಗೋ ಕಂಡೀಷನ್ ಅಂತ. ಓಕೆ, ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರೆ. ಎಷ್ಟು ಸೂಕ್ತ ಬೆಂಗಳೂರಿಗೆ ಈ ಹೆಸರು? ಈಗ ಗ್ರ್ಯಾಂಡ್ ಬೆಂಗಳೂರಲ್ಲ, ಕಸ ಬೆಂಗಳೂರು ಅಂತೂ ಆಗಿದೆ. ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗ್ಲಿ ರಸ್ತೆಯಲ್ಲಿ ಹೋಗೋ ಪ್ರತಿಯೊಬ್ಬರಿಗೂ ನಾವೇನ್ ಯಾರು ಹೇಳೋದೇ ಬೇಕಾಗಿಲ್ಲ, ಅದ್ ನೋಡಿದ್ರೇನೆ ಕಸದ ಸಮಸ್ಯೆ ತಾಂಡವಾಡ್ತಾ ಇದೆ. ಏನಂದ್ರೆ ಕಸನ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರ ಕ್ವಶನ್. ಅದೇ, ಈಗ ಕಸದ ವಿಲೇವಾರಿ ಅಂದ್ರೆ ಅದಕ್ಕೆ ಆಗಿರುವಂತಹ ಒಂದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಯಾವುದೇ ಕೆಲ್ಸಕ್ಕೂ ಒಂದು ಡಿಸಿಪ್ಲಿನ್ ಅನ್ನೋಂಥದ್ದು ಇರುತ್ತೆ. ಅದ್ರಲ್ಲೂ ಕಸ ವಿಲೇವಾರಿ ಮ್ಯಾನೇಜ್ಮೆಂಟಾ, ಅದು ಮಾಫಿಯಾ? ಏನ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಕಸ ಅನ್ನೋದು ಒಂದು ಇನ್ಕಮ್ ಆಗ್ಬೇಕು. ಬೇರೆ ಚೈನಾದಲ್ಲಿ, ಬೇರೆ ದೇಶದಲ್ಲೆಲ್ಲ ಕಸದಿಂದನೇ ತುಂಬಾ, ಕಸದಿಂದ ರಸ ಅಂತಾರಲ್ಲ, ಕಸದಲ್ಲಿ ತುಂಬಾ ದುಡ್ಡಿದೆ. ಏಕೆಂದ್ರೆ ಹೌದು, ಏಕೆಂದ್ರೆ ವೆಟ್ ವೇಸ್ಟ್ ಇಂದ ಕಾಂಪೋಸ್ಟ್ ಮಾಡ್ಬೋದು. ಓಕೆ, ಎಲ್ಲ ವೆಟ್ ವೇಸ್ಟ್ ಇಂದ ಕಾಂಪೋಸ್ಟ್ ಮಾಡ್ಬೋದು. ನೀವು ಎಲ್ಲೇ ಗೊಬ್ಬರ ನೋಡಿದ್ರು 1 kg ಮಿನಿಮಮ್ 15 ರೂಪಾಯಿ 20 ರೂಪಾಯಿ ಇರುತ್ತೆ. ಹೌದು, ಅಷ್ಟು ಗೊಬ್ಬರ ಅದು. ಅದನ್ನ ನಾವು 4 ರೂಪಾಯಿ 5 ರೂಪಾಯಿಗೆ ಮಾರಿದ್ರು ದುಡ್ಡು ಬಂದ್ಬಿಡುತ್ತೆ BBMPಗೆ. ಮತ್ತೆ ಎಲ್ಲರೂ ಗ್ರೀನ್ ಗಾರ್ಡನ್ ಮಾಡ್ಕೋಬಹುದು. ಯಾಕೆಂದ್ರೆ ಗೊಬ್ಬರ ಕಡಿಮೆಗೆ ಸಿಗ್ತಾ ಇದೆ ಅಂದ್ರೆ ಯಾರು ಬೇಕಾದ್ರೂ ಮನೆಯಲ್ಲೇ ಟೆರೆಸ್ ಅಲ್ಲಿ ಅಥವಾ ಮನೆಯಲ್ಲೇ ಗಾರ್ಡನ್ ಮಾಡ್ಕೋಬಹುದು. ಮತ್ತೆ ಈಗ ಪೇಪರ್, ಕಾರ್ಡ್ಬೋರ್ಡ್ಸ್ ಇಂದನೂ ಕನ್ವರ್ಟ್ ಮಾಡ್ಕೋಬಹುದು. ಮತ್ತೆ ಈಗ ಇದೆಲ್ಲ ಬರುತ್ತಲ್ಲ, ಪ್ಲಾಸ್ಟಿಕ್ ಇಂದನೂ ರೋಡ್ಗೆಲ್ಲ ಮಾಡ್ತಾ ಇದ್ದಾರೆ. ಬೇರೆ ಕೊರಿಯನ್ ಕಂಟ್ರೀಸ್ ದಲ್ಲಿ, ಚೈನಾದಲ್ಲಿ ಕಸನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂತ ಇದ್ದಾರೆ. ಯಾಕೆಂದ್ರೆ ಅವ್ರ ಕಸ ಸಾಕಾಗ್ತಾ ಇಲ್ಲ. ಕಸ ಇಂಪೋರ್ಟ್ ಮಾಡ್ಕೊಂಡು? ಹೌದು, ಯಾಕೆಂದ್ರೆ ಅವ್ರಿಗೆ ರೋಡ್ಗಳಿಗೆಲ್ಲ ಮಾಡ್ಲಿಕ್ಕೆ ಅದೆಲ್ಲ ಕಸದಿಂದಾನೆ ಅದನ್ನೇ ಕನ್ವರ್ಟ್ ಮಾಡಿ ಮಾಡ್ತಾ ಇದ್ದಾರೆ, ತಾರ್ಗೆಲ್ಲ ಮಾಡ್ಕೊಳಕ್ಕೆ ಆತರ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಬೆಂಗಳೂರಲ್ಲಿ ಅದನ್ನ ತಗೊಂಡ್ಬಂದು ಲ್ಯಾಂಡ್ ಫಿಲ್ಗೆ ಹಾಕಿ ಅವೈಜ್ಞಾನಿಕವಾಗಿ ಮಾಡ್ಕೊಂಡು, ಮತ್ತೆ ಅದರಿಂದ ಅಂತರ್ಜಲ ಎಷ್ಟು ಶೋಷಣೆ ಆಗ್ತಾ ಇದೆ. ಇದೆಲ್ಲ ಏನಂದ್ರೆ ದೊಡ್ಡ ಮಾಫಿಯಾ. ನಮ್ಮ BBMP ನಲ್ಲಿ 1,950 ಕೋಟಿ ರೂಪಾಯಿ, 19,050 crores rupees ಬಜೆಟ್ ಅಲ್ಲಿ 1,400 crores ನಮ್ಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಕೊಟ್ಟಿತ್ತು. ಸೊ ಅದು ಸೆಪ್ಟೆಂಬರ್ ಅಲ್ಲಿ GBA ಬಂತು. GBA ಬರೋಕಿನ್ನ ಮುಂಚೆ ಹೇಗಿತ್ತು, ಒಬ್ಬ
ಪ್ರತಿಯೊಂದು ವಾರ್ಡ್ಗೂ ಕಸದ ಗಾಡಿಗಳು ಇಷ್ಟಂತ ಬರ್ತಾ ಇತ್ತು. ಸಿಸ್ಟಮ್ ಬೇರೆ ಇತ್ತು. ಕಸ ಗುಡಿಸೋರು ಮತ್ತೆ ಕಸ ತೆಗಿಯೋರು ಎಲ್ಲ ಒಂದು ಸಿಸ್ಟಮ್ ಅಲ್ಲಿ ಇರ್ತಾ ಇದ್ರು. ನಮ್ಗೆಲ್ಲ ನಾವು ಒಂದು ವಾಲಂಟ್ರಿ ಆಗಿ ನಾವು ಕೆಲಸ ಮಾಡ್ತಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ವಾರ್ಡ್ ಕಮಿಟಿನಲ್ಲಿ ನಮಗೆ ಕ್ವಶನ್ಸ್ ಕೇಳ್ತಾ ಇದ್ವಿ, ಇವತ್ತು ಕಸದ ಗಾಡಿ ಬಂತಾ ಇಲ್ವಾ ಅಂತ. BBMP ನಲ್ಲಿ ಹೇಗಿತ್ತು ರೂಲ್ಸ್ ಅಂದ್ರೆ, ಒಂದು ವಾರ್ಡ್ ಮಟ್ಟದಲ್ಲಿ ನಮಗೆ ಕಮಿಷನರ್ ಕಡೆಯಿಂದಾನೇ ಒಂದು ಅಲಾಟ್ಮೆಂಟ್ ಅಂತ ಮಾಡ್ತಾ ಇದ್ರು. ಸಿಟಿಜನ್ಸ್ ಪಾರ್ಟಿಸಿಪೇಷನ್ ಕೊಡ್ತಾ ಇದ್ರು. CPP ಅಂತ ಮಾಡಿದ್ರು, ಸಿಟಿಜನ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ. ಯಾರ್ಯಾರು ಆಕ್ಟಿವ್ ಆಗಿರ್ತಾರಲ್ಲ ಅವ್ರನ್ನೆಲ್ಲರನ್ನು ತಗೊಂತಾ ಇದ್ರು. ಎಲ್ಲರಿಗೂ ನಮ್ಮ ಬೆಂಗಳೂರು, ನಮ್ಮ ಏರಿಯಾ ಸ್ವಚ್ಛವಾಗಿರ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇದೆ. ಒಂದು ಪ್ರಾಣಿ ಪಕ್ಷಿನೂ ಸ್ವಚ್ಛತೆ, ಯಾರಿಗೇ ಆಗ್ಲಿ ಅಸ್ವಚ್ಛತೆ ಯಾರಿಗೂ ಇಷ್ಟ ಆಗಲ್ಲ. ಅಂತದ್ರಲ್ಲಿ ಎಲ್ಲರೂ ಯಾರೋ ಒಬ್ಬೊಬ್ಬರಾದ್ರೂ ಆಕ್ಟಿವ್ ಆಗಿ ಇದ್ದೇ ಇರ್ತಾರೆ ಪ್ರತಿಯೊಂದು ಲೈನ್ ಅಲ್ಲಿ. ಅವ್ರನ್ನೆಲ್ಲರನ್ನೂ ನಾವು ಸೇರಿಸ್ಕೊಂಡು ವಾಟ್ಸಪ್ ಗ್ರೂಪ್ ಅಲ್ಲಿ ಮಾಡ್ಬಿಟ್ಟು ಅವ್ರಿಗೆಲ್ಲ ಒಂದು ಇಂಟೆನ್ಷನ್ ಇತ್ತು, ಕಸದ ಗಾಡಿ ಬರ್ತಾ ಇಲ್ವಾ, ಯಾವ ಟೈಮಿಗೆ ಬರುತ್ತಾ ಇಲ್ವಾ. ಆಮೇಲೆ ಎಲ್ಲಾ ಗಾಡಿಗಳಿಗೂ GPS ಹಾಕ್ಸಿದ್ವಿ. ಅಂದ್ರೆ ಯಾವ ಏರಿಯಾದಲ್ಲಿ ಒಂದ್ ವೇಳೆ ನಾನು ನಮ್ಮ ಏರಿಯಾದಲ್ಲಿ ಇದ್ರೆ ನಮ್ಮ ಏರಿಯಾದಲ್ಲಿ ಒಬ್ರಿಗೆ ನೀವು ಹೇಳಿರ್ತೀರಾ? ನಾವ್ ಹೇಳೋದಂತಿಲ್ಲ, ಅದು ಒಂದು ಸಿಸ್ಟಮ್ ಇತ್ತು. ಏನಂದ್ರೆ ಒಂದು ಹೆಲ್ತ್ ಆಫೀಸರ್ ಅಂತ ಇದ್ರು. ಹೆಲ್ತ್ ಆಫೀಸರ್ ಕೆಳಗಡೆ ಇನ್ನೊಬ್ರು ಹೆಲ್ತ್ ಸೂಪರ್ಡೆಂಟ್ ಅಂತ ಬರ್ತಾರೆ. ಆಮೇಲೆ ಒಂದೊಂದು ವಾರ್ಡ್ಗೆ ಇಷ್ಟು ಗಾಡಿಗಳಂತ ಇತ್ತು. ಎಲ್ಲರಿಗೂ ನಮ್ಗೆ ಮಾಹಿತಿ ಇತ್ತು. ಅಂದ್ರೆ ಈಗ ನಮ್ಮ ವಾರ್ಡ್ ಎಷ್ಟು ಬ್ಲಾಕ್ಗಳು ಅಂದ್ರೆ 1000 ಪೀಪಲ್ಗೆ ಒಂದು ಗಾಡಿ ಅಂತ ಇತ್ತು. ಒಂದು ಗಾಡಿನಲ್ಲಿ ಇಬ್ರು ಇರ್ತಾರೆ, ಒಬ್ರು ಕ್ಲೀನರು, ಒಬ್ರು ಡ್ರೈವರ್ ಅಂತ ಇರ್ತಾ ಇದ್ರು. ಆಮೇಲೆ ಹಸಿ ಕಸಕ್ಕೆ ಬೇರೆ ಗಾಡಿ, ಒಣ ಕಸಕ್ಕೆ ಬೇರೆ ಗಾಡಿ ಅಂತ ಇತ್ತು ಸಿಸ್ಟಮ್. ಆಮೇಲೆ ಏನಾಗ್ತಾ ಇತ್ತು ಅಂದ್ರೆ, ಅದಕ್ಕಾಗಿ 58,000 ಏನೋ ಚಾರ್ಜ್ ಕೊಡ್ತಾ ಇದ್ರು ಸರ್ಕಾರ. ಅದು ಕಾಂಟ್ರಾಕ್ಟರ್ಗೆ ಅವ್ರನ್ನ ಕರೀತಾ ಇದ್ರು. ಕಾಂಟ್ರಾಕ್ಟ್ ಯಾರೋ ತಗೊಂತಾ ಇದ್ರು, ಇಷ್ಟು ಬಿಡ್ಡಿಂಗ್ ಅಂತ ಮಾಡಿ. ಅವ್ರ ಕೆಲಸ ಏನಂದ್ರೆ ಟೈಮ್ ಟು ಟೈಮ್ ಮಾಡ್ತಾ ಇತ್ತು. ಸ್ವಲ್ಪ ದಿವಸ ತುಂಬಾ ಚೆನ್ನಾಗಿನೇ ನಡೀತು. ಹಾಡು ಕೂಡ ಬರ್ತಿತ್ತು. ಹಾಡು ಕೂಡ ಬರ್ತಾ ಇತ್ತು. ಬನ್ನಿ ಬನ್ನಿ, ಹೌದೌದು, ಅದು ಹಾಡುಗಳು ಬರ್ತಾ ಇತ್ತು. ಆಮೇಲೆ ತುಂಬಾ ಜನ ಇವನ್ HSR ಲೇಔಟ್ ಅಲ್ಲಿ ಕಸದ ಕಲಿಕಾ ಕೇಂದ್ರ ಅಂತಾನೆ ಮಾಡಿದ್ದಾರೆ. ಹಸಿ ಕಸ, ಒಣ ಕಸ ಅಂತ ತುಂಬಾ ವಾಲಂಟಿಯರ್ಸ್ ಎಲ್ಲ ನಾವುಗಳು ಕಸದ ಗಾಡಿಯಿಂದ ಹೋಗ್ತಾ ಇದ್ವಿ, ಬೆಳಗ್ಗೆನೋ ಸಂಜೆನೋ ಯಾವ ಟೈಮಲ್ಲಿ ಅಂತ. ತುಂಬಾ ಇಂಟ್ರೆಸ್ಟ್ ಆಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಕೆಲವ್ರಿಗೆಲ್ಲ ಸಮಸ್ಯೆಗಳು, ಮನೆ ಮನೆಗೆ ಹೋಗಿ ಯಾಕೆ ನಿಮ್ ಕಸ ಯಾಕೆ ಆಗ್ತಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ವಿ. ನಮ್ ತರನೇ ಸಾವಿರಾರು ಜನ ವಾಲಂಟಿಯರ್ಸ್, ಒಬ್ರಿಬ್ರಲ್ಲ. ನಮ್ಮಂತವ್ರಿಗೆಲ್ಲ ಸೇರಿಸ್ಬಿಟ್ಟು ವಾರ್ಡ್ ಲೆವೆಲ್, ಝೋನ್, ಆಮೇಲೆ ಕಾನ್ಸ್ಟಿಟ್ಯೂಷನ್ ಲೆವೆಲ್, ಝೋನಲ್ ಲೆವೆಲ್ ಅಂತ ಟೀಮ್ ಲೀಡರ್ಸ್ ಎಲ್ಲ ಇತ್ತು. ಪ್ರೈವೇಟ್ ಕಂಪ್ನಿನಲ್ಲಿ ಹೇಗಿರುತ್ತಲ್ಲ ಹಾಗೆ. ಬಟ್ ನಮ್ಗೆ ಯಾರಿಗೂ ಸ್ಯಾಲ್ರಿ ಇರ್ಲಿಲ್ಲ. ನಮ್ಮ ಉದ್ದೇಶ ಏನಂದ್ರೆ ಬ್ಯಾಂಗ್ಳೂರ್ನ ಸ್ವಚ್ಛ ಮಾಡ್ಬೇಕಂತ ಒಂದು ಅದಮ್ಯ ಚೇತನದಿಂದ ನಾವೆಲ್ಲ ಫೈಟ್ ಮಾಡ್ತಾನೆ ಇದ್ವಿ, ಹಗಲು ರಾತ್ರಿ ಜೋಶಲ್ಲಿ. ಆಮೇಲೆ ಗಾಡಿಯಿಂದೇ ಹೋಗೋದು, ಅವ್ರ ಗಾಡಿಯವ್ರಿಗೆ ಹೇಳೋದು, ಇದು ತೆಂಗಿನಕಾಯಿ ಚಿಪ್ಪುಗಳನ್ನೆಲ್ಲ ಅದೆಲ್ಲ ಕೋಕೋಪಿಟ್ ಫ್ಯಾಕ್ಟ್ರಿ ಕಳ್ಸೋದು, ಕೋಕೋಪಿಟ್ ಮಾಡಿಸೋದು. ಆಮೇಲೆ ಡ್ರೈ ವೇಸ್ಟ್ ಎಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿಸೋದು, ವೆಟ್ ವೇಸ್ಟ್ ಕಲೆಕ್ಟ್ ಮಾಡಿಸೋದು. ಆಮೇಲೆ ಈ ಮನೆಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಎಲ್ಲ ಬರುತ್ತೆ. ಯಾವ್ದಾದ್ರು ಚಿಕ್ಕದು ಒಂದು ಕಮೋಡ್ ಚೇಂಜ್ ಆಗಿರುತ್ತೆ, ಏನಾದ್ರೂ ಸಣ್ಣ ಪುಟ್ಟದೆಲ್ಲ ಈ ವೆಟ್ ವೇಸ್ಟ್ಗೂ ಹೋಗಲ್ಲ, ಡ್ರೈ ವೇಸ್ಟ್ಗೂ ಹೋಗಲ್ಲ. ಯಾಕೆಂದ್ರೆ ಮನೆಯಲ್ಲಿ ಸ್ವಲ್ಪ ರಿನೋವೇಷನ್ ಮಾಡಿರ್ತಾರೆ, ಸ್ವಲ್ಪ ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಬರುತ್ತೆ. ಹೌದು. ಆಮೇಲೆ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಬರುತ್ತೆ, ಈ ವೇಸ್ಟ್ ಅಂತ ಬರುತ್ತೆ. ಅಷ್ಟು ಸೆಗ್ರಿಗೇಷನ್ ಪಾಯಿಂಟ್ಸ್ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು. ನಾವು ವರ್ಕ್ ಮಾಡ್ತಿದ್ವಿ. ಆಮೇಲೆ ಯಾವ್ದಾದ್ರು ಪ್ರಾಣಿಗಳು ಸತ್ತೋದ್ರೆ ಅದನ್ನ ಸಪ್ರೇಟ್ ಆಗಿ ಸಾಗಿಸ್ತಾ ಇದ್ರು. ಆ ತರ ಎಲ್ಲ ಇತ್ತು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ನಾವು ಎಲ್ಲರಿಗೂ ಹಸಿ ಕಸ, ಒಣ ಕಸ ಸಪ್ರೇಟ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ವಿ. ಹಸಿ ಕಸ ಎಲ್ಲ ಸಪ್ರೇಟ್ ಮಾಡಾದ್ಮೇಲೆ ಅದೆಲ್ಲ ಕಾಂಪೋಸ್ಟಿಂಗ್ ಹೋಗ್ತಾ ಇತ್ತು. ತುಂಬಾ ಕಡೆಗೆ ಕಾಂಪೋಸ್ಟಿಂಗ್ ಮಾಡೋ ಯೂನಿಟ್ಸ್ ಎಲ್ಲ ಇತ್ತು, ಕೆಲವು ಕಡೆಗೆ ಇರ್ಲಿಲ್ಲ. ಏನಂದ್ರೆ ಸಿಟಿನಲ್ಲಿ ಸ್ವಲ್ಪ ಚೆನ್ನಾಗಿದೆ, ಕೆಲವು ಕಡೆಗೆಲ್ಲ ಜಾಗ ಅಲಾಟ್ ಆಗಿದೆ. ಬಟ್ ನಮ್ಮ ಮಹದೇವಪುರ, KR ಪುರಂ ಕ್ಷೇತ್ರ, ಈ ಹೊಸ ಹೊಸ BDAಗೆ, CMCಗೆ ಬಂದಿರೋದೆಲ್ಲ ಡೆವಲಪ್ಮೆಂಟ್ ಕಷ್ಟ ಇತ್ತು. ಸೊ ಆ ತರ ಎಲ್ಲ ಸಿಸ್ಟಮ್ ನಡೀತಾ ಇತ್ತು. ನಮ್ಗೆಲ್ಲರಿಗೂ ಅಭ್ಯಾಸ ಆಗಿದೆ. BBMP ಯಾರಿಗೆ ಪ್ರಾಬ್ಲಮ್ ಇದ್ರೆ ಕೌನ್ಸಿಲರ್ ಹೇಳ್ತಾ ಇದ್ರು. ಈಗ ಕೌನ್ಸಿಲರ್ ಅಂತೂ 10 ವರ್ಷ ಆಯ್ತು, 5 ವರ್ಷದಿಂದ ಯಾರು ಕೌನ್ಸಿಲರ್ ಇಲ್ಲ. ಎಲೆಕ್ಷನ್ಸ್ ನಡೆದೇ 10 ವರ್ಷ ಆಗಿದೆ. ಸೊ ಏನಾಗ್ತಾ ಇತ್ತು ಅಂದ್ರೆ, ನಮ್ಗೆ ಸೂಪರ್ವೈಸರ್ ನಂಬರ್ಸ್ ಇತ್ತು, ನಂಬರ್ಗೆ ಕಾಲ್ ಮಾಡ್ತಾ ಇದ್ವಿ, ತೆಗೀತು. ಯಾವಾಗ GBA ಅಂತ ಆಯ್ತೋ ನಮ್ಗೆಲ್ಲ ಅಲ್ಲೋಲ ಕಲ್ಲೋಲ ಆಗೋಯ್ತು. ಏನಂದ್ರೆ SWM ಅಂತಿತ್ತು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಿತ್ತು. ಅದನ್ನ ಬೆಂಗಳೂರು BSWML ಅಂತಾನೆ ಮಾಡಿದ್ರು. ಅಂದ್ರೆ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್. ಅದು ಅಕ್ಷರನೂ 4 ಅಕ್ಷರ, ಎಲ್ಲರಿಗೂ ಸಡನ್ ಆಗಿ ಬಾಯಿಗೆ ಬರೋದಿಲ್ಲ, ಆ ತರ ಮಾಡಿದ್ರು. ಬೇರೆನೆ ಸಿಸ್ಟಮ್. ಅದಕ್ಕೆ ಕಮಿಷನರ್ ಕರಿಗೌಡ್ರು ಅಂತ ಒಬ್ಬರಿದ್ದಾರೆ, IAS ಆಫೀಸರ್ ಕಮಿಷನರ್ ಇದ್ದಾರೆ. ಆಮೇಲೆ ಅವ್ರ ಕೆಳಗಡೆ ಎಲ್ಲ ಝೋನಲ್, ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಚೀಫ್ ಇಂಜಿನಿಯರ್ಸ್ ಎಲ್ಲರಿಗೂ ಜನರಲ್ ಮ್ಯಾನೇಜರ್ಸ್ ಅಂತ ಮಾಡಿದ್ದಾರೆ, ಅವ್ರು ಇರ್ತಾರೆ. ಅವ್ರ ಅಂಡರ್ ಎಲ್ಲ ಬೇರೆ ಕಡೆ ಮಾಡಿ, ಈಗ ಏನಾಗಿದೆ ಅಂದ್ರೆ ಪ್ರತಿಯೊಂದು ಅಪಾರ್ಟ್ಮೆಂಟ್ ಮನೆಗೆ ಬಿಫೋರ್
ಕಸದ ಸರ್ವಿಸ್ ಕೊಡೋ ಮುಂಚೆನೆ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ನಾವು Cess. ಚೆಸ್ ಅಂತ, ಏಕೆಂದ್ರೆ ಈ ಮನೆ ಎಷ್ಟು ಹೈಟ್ ಇದೆ, ಅಂದ್ರೆ ಎಷ್ಟು ಫ್ಲೋರ್ಸ್ ಇದೆ, ಎಷ್ಟು ವಿಸ್ತೀರ್ಣ ಇದೆ, ಅಪಾರ್ಟ್ಮೆಂಟ್ ಎಷ್ಟಿದೆ ಅಂದ್ಬಿಟ್ಟು ಕೆಲವೊಂದು ಅಪಾರ್ಟ್ಮೆಂಟ್ಗೆ 50,000 to 60,000 ರೂಪಾಯಿ ಬಿಲ್ ಬಂದ್ಬಿಟ್ಟಿದೆ. ಮನೆಗಳಿಗೆ ಮಿನಿಮಮ್ 3,000 ರೂಪಾಯಿ ಬಿಲ್ ಬಂದಿದೆ. ಅಂದ್ರೆ ಪರ್ ಮಂತ್ 300 rupees. ಅದಕ್ಕೆ ಮುಂಚೆ ನಾವು 50 ರೂಪಾಯಿ 60 ರೂಪಾಯಿ ಕೊಡ್ತಾ ಇದ್ವಿ ಅವರು ಗಾಡಿಯವ್ರಿಗೆ. ಈಗ 300 ರೂಪಾಯಿ ಕೊಡ್ತಾ ಇದೀವಿ. ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ, ನಿಮ್ ಟ್ಯಾಕ್ಸ್ ಅಲ್ಲಿ ಕಟ್ ಆಗ್ಬಿಟ್ಟಿದೆ ಆಲ್ರೆಡಿ. ನೀವು ಟ್ಯಾಕ್ಸ್ ಪೇ ಮಾಡ್ಲಿಕ್ಕೆ ಯಾರೇ ಹೋದ್ರು ಅವ್ರ ಟ್ಯಾಕ್ಸ್ ಅಲ್ಲಿ ಇದು ಕಸದ್ದು ಅಮೌಂಟ್ ಕಟ್ ಆಗಿದೆ. ಹಾ. ಈಗ ನಾಗರಿಕರ ಕ್ವಶನ್ ಏನಂದ್ರೆ, ನಾವು ದುಡ್ಡು ಕೊಟ್ಟಿದೀವಿ, ಸರ್ವಿಸ್ ಏನು ಇದ ಸರ್ವಿಸ್? ಅಲ್ಲ, ಈಗ ನಾಗರಿಕರು ದುಡ್ಡು ಕೊಟ್ರು, ಕೊಟ್ಟಿದ್ದಾಗಿದೆ. ಅದು ಒಂದ್ ಕಡೆ. ಇನ್ನೊಂದು ಬಜೆಟ್ ಅಲ್ಲೂ ಕೂಡ ಇದಕ್ಕೆ ಬಜೆಟ್ ಅಲ್ಲಿ 1400 ಆಗಿದೆ. ಇದು 1400 crores. ಕ್ರೋರ್ಸ್. ಇಷ್ಟಾದ್ರೂ ಇದು ಕಸ ಹೌದು. ರಸ್ತೆ ಮೇಲೆ ಇದು ಇದೆ. ಏನಾಗಿದೆ, 600 to 750 800 crores ತನಕ ಇದು ಕಲೆಕ್ಟ್ ಆಗಿದೆ ಆಲ್ರೆಡಿ. ಇಷ್ಟೆಲ್ಲ ಕೊಟ್ಟು ಇದು ಒಂದು, ಇದ್ರ ಹಿಂದೆ ಒಂದು ಕರಾಳ ಮುಖ ಇದೆ. ಏನಂದ್ರೆ ಗಾಡಿಗಳು ಬರ್ತಾ ಇಲ್ಲ, ಯಾರಿಗೂ ಕಸನ ಅವ್ರ ಮನೆಯಲ್ಲಿ ಇಟ್ಕೊಳಕ್ ರೆಡಿ ಇರಲ್ಲ. ಏನ್ ಮಾಡ್ತಾರೆ, ಅವನಿಗೆ ದುಡ್ಡು ಕೊಡ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಂತೂ ಸಾಧ್ಯನೇ ಇಲ್ಲ. ಈ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳೇ ಕಿಷ್ಕಿಂದೆ ತರ ಇದೆ, ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಸ್ ಇರುತ್ತೆ. ಅವ್ರಿಗೆ ಅಷ್ಟು ಕಸಗಳು ಜನರೇಟ್ ಆದ್ರೆ ಹೇಗೆ ಇಟ್ಕೊಂತಾರೆ? ಅವ್ರು ಚೆಸ್ ಕೊಟ್ಟಿರ್ತಾರೆ ಆಲ್ರೆಡಿ, ಆದ್ರೂ ಯಾವ ಗಾಡಿಗಳು ಬರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಗಾಡಿ ಬರೋರಿಗೆ ಅಮೌಂಟ್ ಕೊಟ್ಬಿಡ್ತಾರೆ. ಪರ್ ಅಪಾರ್ಟ್ಮೆಂಟ್ 5,000 10,000. ಚಿಕ್ಕ ಅಪಾರ್ಟ್ಮೆಂಟ್ ಇದ್ರೆ 4,000 ಕೊಡ್ತಾರೆ. ಅದು ಕಲೆಕ್ಟ್ ಮಾಡೋಂಗಿಲ್ಲ, ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಜಸ್ಟ್ ಲೆಕ್ಕ ಹಾಕಿ, ಒಂದು ಬೀದಿನಲ್ಲಿ ಎಷ್ಟು ದುಡ್ಡು ಜನರೇಟ್ ಆಗ್ತಿದೆ ಕಸದ ಕಾಂಟ್ರಾಕ್ಟರ್ಗೆ ಅಂದ್ರೆ. ಇದೆಲ್ಲ ಇಲ್ಲಿಗಲ್ ಆಗಿ ಕೆಲವರೆಲ್ಲ ಬಿಲ್ಲೇ ಕೊಟ್ಟಿದ್ದಾರೆ. ನಾವು ಬಿಲ್ ತಗೊಂಡು ಕಲೆಕ್ಟ್ ಮಾಡಿದೀವಿ, ಬಿಲ್ 20,000 30,000, ಆಕ್ಚುಲಿ ಅವ್ರು 1 ರೂಪಾಯಿನೂ ಕೊಡಂಗಿಲ್ಲ. ಯಾಕೆಂದ್ರೆ ನಮ್ಗೆ ಟ್ಯಾಕ್ಸ್ ಅಲ್ಲಿ ಹೋಗಿದೆಯಲ್ಲ ದುಡ್ಡು, ಹೌದು ಹೋಗಿದೆಯಲ್ಲ. ಆದ್ರೂನು ಇಲ್ಲ, ನಾವು ಕಸನೇ ತೆಗಿಯಲ್ಲ, ಮನೇಲಿ ಇಟ್ಕೊಂಡು ಕೂತ್ಕೊಳಕ್ ಆಗಲ್ಲ. ಈಗ ನಾವುಗಳಂದ್ರೆ ನಾವು ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ನಾವು ಫೋನ್ ಮಾಡಿದ ತಕ್ಷಣ ನಮ್ಮ ಮನೆಗಳಿಗೆ ಬಂದು ಕಸ ತಗೊಂಡು ಹೋಗ್ತಾ ಇದ್ರು. ಈಗ ಗಾಡಿನೂ ಇಲ್ಲ ಅಂದ್ರೆ ಜನ ಎಲ್ಲೆಲ್ಲಿ ಖಾಲಿ ಸೈಡ್ಸ್ ಇದೆಯೋ ಬಿಸಾಕಿ ಹೋಗ್ತಾ ಇದ್ದಾರೆ. ಸೊ ಈ ತರ ಆಗ್ತಿರೋದಕ್ಕೆ ಕಾರಣ ಏನು? ಮಾಫಿಯಾ. ಏನ್ ಮಾಫಿಯಾ? ಕಸದ್ದೇ. ಕಸ ಅನ್ನೋದು ಮನಿ. ಏನಂದ್ರೆ ಈಗ ಎಲ್ಲರೂ, ನಾನು ಫಸ್ಟ್ ವಾಲಂಟ್ರಿ ಆಗಿ ಕೆಲಸ ಮಾಡೋ ಮುಂಚೆ ನನಗೆ ಏನಿದು ಬೆಂಗಳೂರು ಈ ತರ ಇದೆ, ಹೇಗಾದ್ರೂ ಒಂದು ಸರ್ವಿಸ್ ಕೊಡೋಣ ಅಂತ ಇದ್ವಿ. ನಾವು ಬಿಪ್ಯಾಕ್ ಅಲ್ಲಿ ಸೇರ್ಕೊಂಡು ನಾವೆಲ್ಲ ಟ್ರೈನ್ಡ್ ಸಿವಿಕ್ ಲೀಡರ್ಸ್. ಕಲ್ತ್ಕೊಂಡ್ಮೇಲೆ ನಮಗೆ ಗೊತ್ತಾಯ್ತು ಈ ಕಸ ಯಾಕೆ ಈ ತರ ಆಗ್ತಾ ಇದೆ ಅಂತ. ಒಂದು ಗಾಡಿ ಹೋಗ್ಲಿಕ್ಕೆ ಅವಾಗ ಒಂದು ಗಾಡಿಗೆ 8,000 ರೂಪಾಯಿ ಕೊಡ್ತಾ ಇದ್ರು, ಲ್ಯಾಂಡ್ ಫಿಲ್ಗೆ ಹೋಗ್ಲಿಕ್ಕೆ. ಇವಾಗ ಜಾಸ್ತಿ ಆಗಿರ್ಬೋದು, ಇವಾಗ ಎಕ್ಸಾಕ್ಟ್ ಈ GBA ನಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ರಸ್ತೆನಲ್ಲಿ ಕಸ ತುಂಬಿರುತ್ತೆ, ಎಷ್ಟು ಕಸ ತುಂಬಿದ್ರೆ ಅಷ್ಟು ಲಾಭ. ಏನಂದ್ರೆ ನಮ್ಗೆ ಏನಾಗುತ್ತೆ, ಯೋ ಕಸ ತುಂಬಿದೆ ಅಂತ ಕಂಪ್ಲೇಂಟ್ ಹಾಕ್ತಷ್ಟು, ಸಾರ್ ಜನ ಕಂಪ್ಲೇಂಟ್ ಬಂತು, ಗಾಡಿ ಕೊಡಿ. ಒಂದು ಗಾಡಿ ಹೋಗುತ್ತೆ ಫುಲ್ ಟ್ರಕ್ ತುಂಬಾ ಹೋದಾಗ 8,000ದಿಂದ 10,000 ರೂಪಾಯಿ ಬಿಲ್ ಬರುತ್ತೆ ಕಾಂಟ್ರಾಕ್ಟರ್ಗೆ. ಅದೇ ನೀವು ಮನೆಯಲ್ಲೇ ಮೂಲದಲ್ಲೇ ಕಸನ ಸೆಗ್ರಿಗೇಟ್ ಮಾಡಿ ಕಾಂಪೋಸ್ಟ್ ಮಾಡಿದ್ರೆ ಕಸ ಎಲ್ಲಿ ಸಿಕ್ಕುತ್ತೆ ಅವ್ರಿಗೆ? ದುಡ್ಡು ಬರೋ ಸೋರ್ಸ್ ಏನು? ದುಡ್ಡು ಬರೋದಿಲ್ಲ. ಕಸನೇ ದುಡ್ಡು ಅವ್ರಿಗೆ, ಟ್ರಾನ್ಸ್ಪೋರ್ಟ್ಗೆ ಹಾಕ್ಲಿಕ್ಕೆ, ಲ್ಯಾಂಡ್ ಫಿಲ್ಗೆ ಹಾಕ್ಲಿಕ್ಕೆ, ಗಾರ್ಬೇಜ್ಗೆ ಹಾಕ್ಲಿಕ್ಕೆ. ಇನ್ನೂ ಒಂದು ನಗ್ನ ಸತ್ಯ ಏನಂದ್ರೆ, ಒಂದು ಗಾರ್ಬೇಜ್ ಕಾಂಟ್ರಾಕ್ಟರ್ಗೆ 1 ಕೋಟಿಯಿಂದ ಲಂಚ ಕೊಡ್ಬೇಕು ಕಾಂಟ್ರಾಕ್ಟ್ ತಗೋಬೇಕಂದ್ರೆ. ಈ ವಾಹಿನಿ ಮೂಲಕ ಹೇಳಕ್ ಇಷ್ಟಪಡ್ತೀವಿ, ಈಗ ನಾವು ಗಾರ್ಬೇಜ್ ನಾವು ಮೇಂಟೈನ್ ಮಾಡ್ತೀವಿ ಅಂತಾರೆ, ಫ್ರೀಯಾಗಿ ಕೊಡ್ತಾರ ಒಂದು 10 ಗಾಡಿಗಳು ಮೇಂಟೈನ್ ಮಾಡ್ಲಿಕ್ಕೆ? ಯಾರು ಕೊಡಲ್ಲ. ನಮಗೆ ಕ್ವಾಲಿಫಿಕೇಶನ್ ಇದೆ, ನಾಲೆಡ್ಜ್ ಇದೆ, ನಾವು ಮಾಡೋ ಕೆಪಾಸಿಟಿ ಇದೆ ಅಂದ್ರೂ ನಮ್ಗೆ ಕೊಡಲ್ಲ. ಯಾಕೆಂದ್ರೆ ಅದು MLA ಅಂಡರ್ ಇರುತ್ತೆ. ಪ್ರತಿಯೊಂದು ಏರಿಯಾದಲ್ಲಿ ಯಾರು MLAನೋ ಅವ್ರ ರಿಲೇಷನ್ಸು, ಅವ್ರಿಗೆ ಬೇಕಾದವರೇ ತಗೊಂತಾರೆ. ಅದಕ್ಕೆ ಒಂದಿಷ್ಟು ಅಮೌಂಟ್ ಕೊಟ್ಟಿರ್ಬೇಕು. ಈಗ ಮುಂದಿನ ದಿನಗಳಲ್ಲಿ GBA ಎಲೆಕ್ಷನ್ಸ್ ಬರ್ತಾ ಇದೆ. ವಿರೋಧ ಪಕ್ಷದವರು ಒಂದಾದ ಮೇಲೆ ಒಂದಂದ್ರೆ ಪ್ರಶ್ನೆಗಳಂತೂ ಕೇಳ್ತಾ ಇದ್ದಾರೆ. ಏನಂತಾರೆ, ವಿವಾದಗಳು ಅಂದ್ರೆ ಎದುರಿರೋರಿಗೆ ಕೇಳೋದೇನಂದ್ರೆ, DKK ಅವರಿಗೆ ಏನ್ ಕಸದ ವಿಲೇವಾರಿ ಇದು, ಹಿಂಗ ಮಾಡೋದು ಅನ್ನೋ ಪ್ರಶ್ನೆ. ಈಗ DCM ಅವರು ಕೂಡ ಉತ್ತರ ಕೊಡ್ತಾರೆ, ಹಂಗಂದ್ರೆ ನಿಮ್ ಮನೆಯಲ್ಲಿ ಹಾಕ್ಲಾ, ನಿಮ್ ಮನೆಗೆ ಹಾಕ್ಬೇಕಾ, BJP ಆಫೀಸಿಗೆ ಹಾಕ್ಬೇಕಾ, ಏನಿದು, ಇದ್ರ ಬಗ್ಗೆ ಹೇಳಿ. ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂದ್ರೆ, GBA ಎಲೆಕ್ಷನ್ಸ್ ಬರ್ತಾ ಇದೆ. BJP ಅವರು ಇದೇ ಕೆಲಸ ಮಾಡಿತ್ತು. ಅವ್ರ ಟೈಮಲ್ಲಿನೂ ಯಡಿಯೂರಪ್ಪ ಅವ್ರು ಇದ್ದಾಗ್ಲೇನೆ ಕಸದ ರಾಶಿ ಆಗಿತ್ತು. ಎಲ್ಲ ಕಸದಿಂದನೇ ಮನಿ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಕಸದಿಂದನೇ ರಾಜಕೀಯ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಕಸದಿಂದಲೇ ಎಲೆಕ್ಷನ್ ಗೆಲ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಜನನು ತುಂಬಾ ಸ್ವಚ್ಛವಾಗಿ ನೀಟಾಗಿದ್ರೆ ಯಾರು ನೆನೆಸ್ಕೊಳ್ಳಲ್ಲಲ್ವಾ. ಸರ್ಕಾರನು ಬೇಡ, ಆಫೀಸರ್ಸ್ಗೆ ಕಾಲೇ ಮಾಡಲ್ಲ, ಎಲ್ಲ ಸಿಗ್ತಾ ಇದ್ರೆ ಯಾರು ಯಾರನ್ನು ಕೇಳೋದಿಲ್ಲ. ಹೌದು. ಈಗೇನಾಗಿದೆ, ಕಸದ್ದು ಅವರು ಕಸ ತುಂಬಿಸ್ತಾ ಇದ್ದಾರೆ. ಈಗ ನನ್ ಪ್ರಕಾರ ಏನಂದ್ರೆ,
ಈ GBA ಎಲೆಕ್ಷನ್ಸ್ ಬಂದಾಗ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳು ನಮ್ ಕೈ ಹಿಡಿಯುತ್ತೆ, GBA ನಲ್ಲಿ ನಾವು ಗೆಲ್ತೀವಿ ಅಂತ ಒಂದು ಅನ್ಕೊಂಡಿದ್ದಾರೆ. ಬಟ್ BJP ಅವ್ರು ಏನ್ ಮಾಡ್ಬೇಕಾಗಿತ್ತು, ಇದು ನಿರ್ವಹಣೆ ಚೆನ್ನಾಗಿ ಮಾಡಿ ತೋರಿಸಿ ನಮ್ಗೆ ಓಟ್ ಹಾಕಿ ಅಂತ ಕೇಳ್ಬೇಕಾಗಿತ್ತು. ಕರೆಕ್ಟ್. ಅದನ್ನ ಬಿಟ್ಟು ಇದು ಈ ತರ ರಾಜಕೀಯ ಏನಂದ್ರೆ, ಆ ಮಹದೇವಪುರ ಮತ್ತೆ ದೊಡ್ಡಬಳ್ಳಾಪುರದ MLAಗಳು ನಮ್ಮ ಏರಿಯಾಗೆ ಕಸನ ಬಿಡಲ್ಲ, ನಮ್ಗೆ ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಅವರೆಲ್ಲ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅವ್ರ ಏರಿಯಾಗ ಹೋಗ್ಲಿಕ್ಕೆ. ಇಡೀ ಬೆಂಗಳೂರಲ್ಲಿ ಎಲ್ಲಿ ಲ್ಯಾಂಡ್ ಫಿಲ್ಸ್ಗೆ ಹೋಗ್ತಾ ಇದೆಯಲ್ಲ, ಆ ಲ್ಯಾಂಡ್ ಫಿಲ್ಸ್ಗೆಲ್ಲ ಹೋಗ್ಲಿಕ್ಕೆ ವೆಹಿಕಲ್ಸ್ ಬಿಡ್ತಾ ಇಲ್ಲ. ಅದ್ರಿಂದ ಯಾವ್ದು ಅಂದ್ರೆ ಎಲ್ಲಾ ಕಡೆ ಕಲೆಕ್ಟ್ ಮಾಡಿರುವಂತ ಕಸ ಅಲ್ಲಿ ಹಾಕ್ಲಿಕ್ಕೆ ಲ್ಯಾಂಡ್ ಬಿಡ್ತಾ ಫಿಲ್ಗೆ ಇಲ್ಲ. ಹೋಗ್ಬೇಕು. ಅದು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ಅದೆಲ್ಲ ನಿಜನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನ ಸರಿಪಡಿಸ್ಬೇಕು. ಏನಂದ್ರೆ ಡ್ರೈ ವೇಸ್ಟ್ ಎಲ್ಲ ತಗೊಂಡೋಗಿ ಬೇರೆ ಕಡೆಗೆ ಹಾಕ್ಬೇಕು. ಯಾರುನು ರೂಟಲ್ಲೇ ಸಾಲ್ವ್ ಮಾಡ್ಬೇಕಾಗಿತ್ತು. ಏನಂದ್ರೆ ನೀವು ವೆಟ್ ವೇಸ್ಟ್ ಸಪರೇಟ್ ಮಾಡಿ, ಸೆಗ್ರಿಗೇಷನ್ ಎಷ್ಟು ಸ್ವಲ್ಪ ವರ್ಷದ ಕೆಳಗಡೆ ತುಂಬಾ ಒಂದು ಸಾಮೂಹಿಕವಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ರು, ಡ್ರೈ ವೇಸ್ಟು, ವೆಟ್ ವೇಸ್ಟು, ಆಮೇಲೆ ಸ್ಯಾನಿಟರಿ ವೇಸ್ಟು, ಮೆಡಿಕಲ್ ವೇಸ್ಟ್ ಅಂತ ಸಪರೇಟ್ ನಾಲ್ಕು ಬಿನ್ಸ್ ಇತ್ತು. ಬಟ್ ಇವಾಗ ಏನಾಗಿದೆ, ಈಗ ಗಾಡಿಗಳು ಬರುತ್ತೆ GBA ಆದ್ಮೇಲೆ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಎಲ್ಲ ಒಟ್ಟಿಗೆ ತಗೊಂಡ್ ಹೋಗ್ತಾನೆ. ಅವ್ರಿಗೇನಂದ್ರೆ ಲ್ಯಾಂಡ್ ಫಿಲ್ಗೆ ಹೋಗ್ಬೇಕು, ಲ್ಯಾಂಡ್ ಫಿಲ್ಗೆ ಎಷ್ಟು ಲಾರಿ ಆದ್ರೆ ಅಷ್ಟು ದುಡ್ಡು. ನಿಮಗೆ ಇನ್ನೂ ಒಂದು ವಿಚಿತ್ರ ಘಟನೆ ಹೇಳ್ತೀನಿ. ನಮಗೆಲ್ಲ ಈ ತರ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ಸಾಲ್ವ್ ಮಾಡ್ಬೇಕಂತ ಹೋಗಿ ಹೋಟೆಲ್ಸ್ಗೆಲ್ಲ ಹೋಗಿದ್ವಿ. ಹೋಟೆಲ್ಸ್ಗೆ ಹೋಗ್ಬಿಟ್ಟು ಅವ್ರದ್ದು ಹಸಿ ಕಸ ಇರುತ್ತಲ್ಲ, ಹೋಟೆಲ್ಸ್ ಅವ್ರು ಹೇಳ್ತಾ ಇದ್ರು ಕಸಗಳು ತಗೊಂಡ್ ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಅವ್ರು ತಗೊಂಡು ಹೋಗ್ಲೇಬೇಕು, ಯಾಕೆಂದ್ರೆ ಜನಗಳು ಕಸ್ಟಮರ್ ಬರೋದಿಲ್ಲ ಗಲೀಜಾಗಿದ್ರೆ. ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ, ನಾವೇ ಸ್ವಂತವಾಗಿ ಪ್ಲಾನ್ ಮಾಡ್ಬಿಟ್ಟು ಅವ್ರ ಹಸು ಸಾಕೋರ ಹತ್ರ ಹೋಗಿ, ಇವರು ತರಕಾರಿ ಕಟ್ ಮಾಡಿದ್ದೆಲ್ಲ ಹಸುಗಳು ಅವ್ರು ತಗೊಂಡೋಗ್ಲಿ, ಅವರಿಗೆ ಮೇವು ಖರ್ಚು ಉಳಿಯುತ್ತೆ, ಇಲ್ಲಿ ಕಸನೂ ಹೋಗುತ್ತೆ ಅಂತ ನಾವು ಥಿಂಕ್ ಮಾಡಿ ಅವ್ರಿಗೆ ಹೇಳಿದ್ವಿ. ಹಂದಿ ಸಾಕಾಣಿಕೆ ಮತ್ತೆ ಬೇರೆ ಸಾಕಾಣಿಕೆ ಮಾಡೋರ್ಗೆ ಮಾತಾಡ್ಕೊಂಡು, ಅವರು ಮುಸುರೆ ಇರುತ್ತಲ್ವಾ, ಎಲ್ಲ ಊಟ ಮಾಡಿದ್ಮೇಲೆ ತಿಂದಿರೋದು ವೇಸ್ಟ್ ಎಲ್ಲ ಇರುತ್ತಲ್ಲ, ಎಂಜಲು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಗೊಳಕ್ಕೆ ಅಂತ ಅವ್ರಿಗೆ ಹೇಳಿದ್ವಿ. ಅವ್ರು ಬಂದು ತಗೊಂಡ್ರು. ಸ್ವಲ್ಪ ದಿವಸದಲ್ಲೇ ದೊಡ್ಡ ಗಲಾಟೆ ಸ್ಟಾರ್ಟ್ ಆಯ್ತು. ನಮ್ಮ BBMP ಅವ್ರು ಬಂದು ಗಲಾಟೆ ಸ್ಟಾರ್ಟ್ ಮಾಡಿದ್ರು. ನೀವೆಲ್ಲ ಕಸ ತಗೊಂಡೋದ್ರೆ ನಮ್ಗೇನ್ ಕಸ ಇರುತ್ತೆ, ನೀವ್ ತಗೊಂಡು ಹೋಗೋಂಗೆ ಇಲ್ಲ ಹೋಟೆಲ್ ಮೇಲೆ. ನೀವು ನಗ್ತೀರಾ, ನನಗೆ ಕಸ ಏನಪ್ಪಾ ನೀನು. ನಾನು ಹೇಳ್ದೆ, ಕಸಕ್ ಗಲಾಟೆ ಏನಪ್ಪಾ ನಿಮ್ದು, ಯಾಕೆ ಅವನ ಹೆಸರು ಹೇಳದ್ ಬೇಡ, ಕಸಕ್ಕೆ ಏನು ಗಲಾಟೆ ಮಾಡ್ತಿದ್ಯಾ ನೀನು. ಅವ್ರಿಗೆ ಮುಸುರಿ ತಗೊಂಡ್ ಹೋಗ್ತಾ ಇದ್ದಾರೆ. ಹಂದಿ ಸಾಕ್ಲಿಕ್ಕೆ ಅದು ಎಂಜಲುಗಳು ಊಟದಲ್ಲಿ ಉಳಿದಿರೋ, ಹೋಟೆಲ್ನಲ್ಲಿ ಉಳಿದಿರೋದೆಲ್ಲ ಡ್ರೈ ವೇಸ್ಟ್ ಇರುತ್ತಲ್ಲ, ವೆಟ್ ವೇಸ್ಟು, ಅದು ತಗೊಂಡು ಹೋಗ್ತಾ ಇದ್ದಾನೆ, ಪ್ರಾಣಿಗಳಿಗೆ ಊಟ ಆಗತ್ತೆ ಅಂತ. ಅದಕ್ಕೆ ಗಲಾಟೆ ಮಾಡ್ತೀಯ ಅಂದ್ರೆ, ಮೇಡಮ್ ನಮ್ ಗಾಡಿಗೆ ಏನ್ ಹಾಕೋದು ಇಲ್ಲ. ಇನ್ನೂ ಒಂದು ಸಂಘಟನೆ ಹೇಳ್ತೀನಿ. ನನಗೆ ವೇದಾಂತ್ ಅಂತ ಒಂದು ಟ್ರಸ್ಟ್ ಅವರು ರೀಸೆಂಟ್ ಆಗಿ ಲೀಫ್ ಕಾಂಪೋಸ್ಟ್ ಮಾಡ್ಲಿಕ್ಕೆ ಅಂತ ಕೊಟ್ರು. ಲೀಫ್ ಕಾಂಪೋಸ್ಟರ್ಸ್ ಏನಂದ್ರೆ, ಎಲ್ಲಾ ಕಡೆಗಳಿಗೂ ಕಸಗಳೆಲ್ಲ ಎಲೆಗಳೆಲ್ಲ ಬಿದ್ದೋಗ್ತಾ ಇದೆಯಲ್ಲ, ಎಲ್ಲ ಅದೆಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ NGOದವರು ನಮಗೆ ಒಂದೊಂದು ವಾರ್ಡ್ಗೆ 1-2 ಯೂನಿಟ್ಸ್ ಕೊಟ್ರು. ಒಬ್ರು ಸೂಪರ್ವೈಸರ್ ಅಂದ್ರೆ ನಮ್ಮ ಇನ್ಚಾರ್ಜ್ ಅಲ್ಲಿ ಗಾಡಿ ಒಂದು 10-15 ಸಾವಿರ ಆಗುತ್ತೇನೋ, ಒಂದಿಷ್ಟು ದೊಡ್ಡದು ಕಾಂಪೋಸ್ಟರ್ ಕೊಟ್ರು. ನಾವೆಲ್ಲ ಏನ್ ಮಾಡ್ತೀವಿ, ಎಲೆಗಳನ್ನೆಲ್ಲ ಮತ್ತೆ ದೇವ್ರ ಹೂವುಗಳು ದೇವಸ್ಥಾನದ ಹತ್ರ ಹಾಕ್ಸಿದ್ವಿ. ಎಲೆಗಳು ಹೂವುಗಳೆಲ್ಲ ಹಾಕಿ ಅದಕ್ಕೆ ನೀರ್ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಗೊಬ್ಬರನ ಸುತ್ತಮುತ್ತ ಎಲ್ಲರೂ ಪಾಟಲ್ಲಿ ಕೊಡ್ಬೋದು. ಈಗ ಯಾರೇ ಒಂದ್ ತುಳಸಿ ಗಿಡ ಅಂತೂ ಇಟ್ಕೊಂಡಿರ್ತಾರಲ್ವಾ, ಅದು ದೇವ್ರ ಹೂವ ಎಲೆ ಅಂದ್ರೆ ಯಾರಿಗೂನು ಬೇಜಾರಾಗಲ್ಲ. ಮುಸ್ರೇದು ಗೊಬ್ಬರ ಅನ್ನೋ ಇದ್ದಕ್ಕಿನ್ನ ಈ ಗೊಬ್ಬರ ಅಂತ ನಾವು ಮಾಡಿದ್ವಿ. ಇನ್ನೇನ್ ಮುಗಿತಾ ಬಂತು, ಅವ್ರು ಫೋನ್ ಮಾಡಿದ್ರು, 2 ತಿಂಗಳಾಯ್ತು ಮೇಡಮ್ ನಿಮ್ ಕಾಂಪೋಸ್ಟ್ ಹೇಗಿದೆ ಅಂತ. ನಾನ್ ನೋಡ್ತಿಲ್ಲ, ಕಾಂಪೋಸ್ಟೇ ಇಲ್ಲ. ಸರ್ ಏನಾಯ್ತು, ನಂದು ಎಲೆ ಎಲ್ಲ ತುಂಬಿಸಿದ್ರಲ್ಲ ಏನಾಯ್ತು ಅಂತ ಗಾಡಿಯವ್ನು ಎತ್ಕೊಂಡು ಹೋಗಿದ್ದಾನೆ. ಅವ್ನಿಗೆ ಕಸ ಸಿಕ್ಲಿಲ್ವಂತೆ, ಕಾಂಪೋಸ್ಟ್ ಆಗ್ತಾ ಇರೋದನ್ನ ಎತ್ಕೊಂಡು ಹೋಗಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ಅದು ದುಡ್ಡು ಬರುತ್ತೆ. ಅಂದ್ರೆ ಯಾರಿಗೂನು ನೀವು ರೂಟಲ್ಲಿ ಕಸ ಕಾಂಪೋಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಫಸ್ಟ್ ಏನಿತ್ತು ಅಂದ್ರೆ, ನಾವು ಮನೆಯಲ್ಲೇ ಕಾಂಪೋಸ್ಟ್ ಮಾಡೋರ್ಗೆ ಟ್ಯಾಕ್ಸ್ ಅಲ್ಲಿ ಎಕ್ಸಂಪ್ಷನ್ ಇತ್ತು, ನಾವು ದುಡ್ಡು ಕಟ್ತಾ ಇರ್ಲಿಲ್ಲ. ಬಟ್ ಇವಾಗ ಅದು ಇಲ್ಲ. ನೀವು ಮನೇಲೇ ಕಸ ಕಾಂಪೋಸ್ಟ್ ಮಾಡಿ ಏನಕ್ಕೂ ಬೆಲೆ ಇಲ್ಲ. ಎಲ್ಲ ಕಸನೂ ಕೊಡ್ಬೇಕಾಗತ್ತೆ. ಅದು ಸಿಸ್ಟಮ್ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಮೊನ್ನೆ ನಾವು ಒಂದು GBA ಮೀಟಿಂಗ್ ಆಯ್ತು. ಅವಾಗ DK ಶಿವಕುಮಾರ್ ಅವರೇ ಬಂದ್ರು. ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ IAS ಆಫೀಸರ್ಸ್ ನ ಕರ್ಸಿದ್ರು. ಕಾರ್ಯಪ್ಪ ಅವರು ಬಂದಿದ್ರು, ಆಮೇಲೆ ನಮ್ಮ GBA ಕಮಿಷನರು ಬಂದಿದ್ರು, ಮಹೇಶ್ವರ ರಾವ್ ಅವರು ಇದ್ರು. ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತ್ಕೊಂಡು ನಮ್ಮ BPAC ಸಂಸ್ಥೆಯಿಂದಾನೇ ಕೇಳಿದ್ರು. ಈ ಕಸದ ಸಮಸ್ಯೆ ಬಗ್ಗೆನೆ ಅದು ಕಾಲೇಜಲ್ಲಿ ಒಂದು ಇಟ್ಕೊಂಡಿದ್ವಿ. ಕಸದ ಸಮಸ್ಯೆ ಬಗ್ಗೆ ಕೇಳಿದಾಗ ಅವರು ಎಷ್ಟು ನಿಸ್ಸಹಾಯಕರಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಅವರೇ ಬೆಳಗ್ಗೆ 6 ಗಂಟೆಗೆ ಬಂದು ನಿಂತ್ಕೊಂಡಿದ್ರಂತೆ ಕಮಿಷನರು. ಎಲ್ಲ ಕ್ಲೀನ್ ಮಾಡಿಸಿ ಎತ್ತಿ ಹಾಕ್ತಾ ಇದ್ದಾರೆ.
ಗಾಡಿನೆಲ್ಲ ತುಂಬಿಸಿ ಸ್ವಚ್ಛ ಮಾಡಿದ್ದಾರೆ, ರಂಗೋಲಿ ಹಾಕ್ಸಿದ್ದಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ಕಾರಲ್ಲಿ ಬಂದು ಅವ್ರ ಮುಖದ ಮೇಲೆನೆ ಬಿಸಾಕಿ ಹೋಗ್ಬಿಟ್ಟಿದಾರಂತೆ ಕಸಗಳು. ಅವ್ನು ಸ್ಟಾಪ್ ಮಾಡಿದ್ರೆ ಗಾಡಿ ಬಂದಿಲ್ಲ ಅಂತಾರಂತೆ. ಒಂದು ಅರ್ಧ ಗಂಟೆ ಆಗೋಷ್ಟೊತ್ತಿಗೆ ಮತ್ತೆ ಕಸ ತುಂಬಿಟ್ಟಿದೆ. ನಾವೇನ್ ಮಾಡೋದು ಅಂತ ಅವರೇ ಕೇಳ್ತಾ ಇದ್ದಾರೆ. ಈ ತರ ಪರಿಸ್ಥಿತಿ. ಅವರೇ ರಸ್ತೆನಲ್ಲಿ ನಿಂತ್ಕೊಂಡು ನಮ್ಗೆ ಸ್ವಲ್ಪ ವರ್ಷದ ಕೆಳಗಡೆ ಬೆಂಗಳೂರಿನ ಕಮಿಷನರು, ಜಾಯಿಂಟ್ ಕಮಿಷನರು ಎಲ್ಲಾರು ಬೆಳಗ್ಗೆ 6 ಗಂಟೆಗೆಲ್ಲ ಸೆಗ್ರಿಗೇಷನ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು. ಮತ್ತೆ ಇನ್ನೂ ಒಂದು ಪ್ರಾಬ್ಲಮ್ ಏನಂದ್ರೆ ಜಾಗ ಇಲ್ಲ. ರಸ್ತೆ ಬದಿನಲ್ಲಿ ಸೆಗ್ರಿಗೇಷನ್ ಮಾಡಬಾರ್ದಂತ ರೂಲ್ಸ್ ಇದೆ. ಇಷ್ಟು ಬಜೆಟ್ ಇದೆ, ಇಷ್ಟು ಅಮೌಂಟ್ ಇದೆ, ಸರ್ಕಾರಿ ಜಾಗಗಳು ಬೇಕಾದಷ್ಟಿದೆ. ಯಾವ್ದಾದ್ರು ಒಂದು ಸರ್ಕಾರಿ ಜಾಗ ತಗೊಂಡು ಅಲ್ಲಿ ಕಾಂಪೋಸ್ಟಿಂಗ್ ಮಾಡಿ ಇದನ್ನ ಏನಾದ್ರೂ ಒಂದು ವೈಜ್ಞಾನಿಕವಾಗಿ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ರಸ್ತೆ ಬದಿನಲ್ಲೇ ನೀವೆಲ್ಲೇ ನೋಡಿ, ರಸ್ತೆ ಬದಿನಲ್ಲೇ ಸೆಗ್ರಿಗೇಷನ್ ಮಾಡ್ತಾರೆ. ಎಲ್ಲಾದ್ರೂ ಸ್ವಲ್ಪ ಅಗಲವಾದ ರೋಡ್ ಇದ್ರೆ ಗಾಡಿಗಳೆಲ್ಲ ಅಲ್ಲೇ ನಿಂತಿರುತ್ತೆ, ಕಸ ಅಲ್ಲೇ ಹಾಕ್ತಾರೆ. ಬೆಂಗಳೂರಲ್ಲಿ ಇದು ಸರ್ವೇ ಸಾಮಾನ್ಯ. ಅದು ಆಗ್ಬಾರ್ದು ಅಂತ ತುಂಬಾ ತಡೆಗಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಬಟ್ ಕಾರಣಾಂತರಗಳಿಂದ ಯಾರು ತಡೆಗಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು IAS ಆಫೀಸರ್ಸ್ನೆಲ್ಲ ಶಿಫ್ಟ್ ಮಾಡ್ಬಿಟ್ರು. ಇದ್ರ ಹಿಂದೆ ಏನಂತ ಜನಗಳೇ ತಿಳ್ಕೊಬೇಕು. ನಾವು ವಿವರಿಸಿ ಹೇಳೋದ್ ಬೇಕಾಗಿಲ್ಲ. ಯಾಕೆಂದ್ರೆ ಈ ಸುಧಾರಣೆ ತರ್ಲಿಕ್ಕೆ ತುಂಬಾ ಕೆಲಸ ಮಾಡಿದ್ರು. ತುಂಬಾ ಜನ ಒಳ್ಳೆ ಎಫಿಷಿಯೆಂಟ್ ಪ್ರಾಮಾಣಿಕವಾಗಿರೋ IAS ಆಫೀಸರ್ಸ್ ಅಟೆಂಡ್ ಆಗಿ ಬಂದಿದ್ರು. ನಮ್ಮ KR ಪುರ ಮಹದೇವಪುರ ಕ್ಷೇತ್ರ ಅವಾಗ ಒಂದೇ ಜೋನ್ ಇತ್ತು ನಮ್ಗೆ. ಬಂದು ತುಂಬಾ ಟ್ರೈನಿಂಗು ಕೊಟ್ರು. ನಾವುಗಳೆಲ್ಲ ಇದು ಎಳ್ನೀರು ಎಲ್ಲ ಹೊಡೆದಿದ್ದೆಲ್ಲ ಕಾಂಪೋಸ್ಟ್ ಹೋಗ್ತಾ ಇತ್ತು. ಯಾವುದು ಜೂಟ್ ಫ್ಯಾಕ್ಟ್ರಿ ಒಂದು ಯಾರಿಗೋ ಒಬ್ರಿಗೆ ಕೆಲಸ ಇಲ್ದವ್ರಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಎಳ್ನೀರಿಂದ ಎಲ್ಲ ಜೂಟ್ ಮಾಡ್ತಾರಲ್ವಾ. ಆಮೇಲೆ ಅದ್ರದ್ದು ವೇಸ್ಟ್ ಎಲ್ಲ ಕಾಂಪೋಸ್ಟ್ ಕೋಕೋಪಿಟ್ ಮಾಡೋದು. ಆಮೇಲೆ ಚಿಪ್ಪು ಎಲ್ಲ, ಈಗ ಕೋಕೋನಟ್ ಅಂದ್ರೆ ಅದು ಎಲ್ಲರಿಗೂ ಗೊತ್ತ. ಅದು ಏನ್ ಹೇಳ್ತಾರೆ, ತೆಂಗಿನ ಮರನ ಅದು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಕೋಕೋನಟ್ ಅಲ್ಲಿ ಪ್ರತಿಯೊಂದು ಪಾರ್ಟ್ ಯೂಸ್ಫುಲ್ ಅಲ್ವಾ. ಹೌದು. ಆ ಶೆಲ್ಲು ಯೂಸ್ಫುಲ್ಲು, ಸಿಪ್ಪೆನು ಯೂಸ್ಫುಲ್ಲು, ಅದ್ ನಾರಿಂದ ಮಾಡ್ಬೋದು. ಅದನ್ನೆಲ್ಲ ತಗೊಂಡೋಗಿ ಮಾಡ್ತಾ ಇದ್ರು. ಅದಕ್ಕೂ ಕೊಟ್ಟಿದ್ರು. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಅವ್ರು ಕರೆಂಟೇ ಕೊಟ್ಟಿರ್ಲಿಲ್ಲ. ಆ ಘಟಕಗಳಿಗೆ ನಡೀತಾ ಇರ್ಲಿಲ್ಲ. ಎಲೆಕ್ಟ್ರಾನಿಕ್ ವೇಸ್ಟ್ ಅಲ್ಲಿ ಸಿಕ್ಕಾಬಟ್ಟೆ ಲ್ಯಾಕ್ಸ್ ಕ್ರೋರ್ಸ್ ಟುಗೆದರ್ ದುಡ್ಡು ಬರುತ್ತೆ. ಯಾಕೆಂದ್ರೆ ಪ್ರತಿಯೊಂದು UPS ಆಗ್ಲಿ, ಕಂಪ್ಯೂಟರ್, ಮೊಬೈಲ್ಸ್ ನಾವು ಕೊಟ್ಟಾಗ ಅದ್ರಲ್ಲಿ ಗೋಲ್ಡ್ ಸಿಲ್ವರ್ ಇರುತ್ತಂತೆ. ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಫ್ರೀಯಾಗಿ ನಾವು ಕೊಡ್ತಾ ಇದ್ದಿತ್ತು. ಫ್ರೀಯಾಗಿ ತಗೊಂಡೋಗಿ ಈ ವೇಸ್ಟ್ ಅಂತ. ಅದಕ್ಕೂ ನಿರ್ವಹಣೆ ಇಲ್ಲ. ಈ ಬಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ, ಬಜೆಟ್ ಅಲ್ಲಿ ನಮಗೆ 1400 crores ಅಲ್ಲಿ ಕೊಟ್ಟಾಗ ಸಪ್ರೇಟ್ ಆಗಿ ಕೊಡ್ತಾರೆ. ಡ್ರೈ ವೇಸ್ಟ್ಗೆ ಇಷ್ಟು, ವೆಟ್ ವೇಸ್ಟ್ಗೆ ಇಷ್ಟು, ಆಮೇಲೆ ಕನ್ಸ್ಟ್ರಕ್ಷನ್ ವೇಸ್ಟ್ಗೆ ಇಷ್ಟು, ಆಮೇಲೆ ಲೀಫ್ಗಳಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮರಗಳು ಕಡ್ದಿರ್ತಾರೆ, ಕಸದ್ದು ತುಂಬಾ ವೆರೈಟೀಸ್ ಇರುತ್ತೆ. ಈಗ ಎಲ್ಲಾದ್ರೂ ಮರ ಕೊಂಬೆಗಳು ಕಡ್ದಿರ್ತಾರೆ, ಅದು ಎಲ್ಲಿ ಹೋಗ್ಬೇಕು ಆಗುತ್ತೆ. ಅದು ಬೇರೆ ಸೆಗ್ರಿಗೇಷನ್ ಬೇರೆ ಡಿಪಾರ್ಟ್ಮೆಂಟ್ಗೆ, ಇಲ್ಲಾಂದ್ರೆ ಅದನ್ನು ಬೇರೆ ರೀತಿ ಸಾಗಿಸ್ಬೇಕಾಗತ್ತೆ. ಕೊಂಬೆಗಳು ಅದನ್ನೆಲ್ಲ ಸಾಗಿಸೋದೇ ಬೇರೆ ಇರುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಡೆಬ್ರಿ ಸಾಗಿಸೋದೇ ಬೇರೆ ಇರುತ್ತೆ. ಕಮೋಡ್ಸ್ಗಳು ವೇಸ್ಟು ಇರುತ್ತೆ. ಮೆಡಿಕಲ್ ವೇಸ್ಟ್ ಸಾಗಿಸೋದು ಬೇರೆ ಇರುತ್ತೆ. ಮೆಡಿಕಲ್ ವೇಸ್ಟ್ನ ನಾವು ಎಲ್ಲೂ ಲ್ಯಾಂಡ್ ಫಿಲ್ಗೆ ಹಾಕೋಂಗೇ ಇಲ್ಲ, ಯಾಕೆಂದ್ರೆ ಕಂಟಾಮಿನೇಷನ್ ಆಗುತ್ತೆ. ಬಟ್ ಇವಾಗ ಯಾವ ಮಾನದಂಡಗಳನ್ನು ಪಾಲಿಸ್ತಲೇ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಈ GBA ಬಂದ್ಮೇಲೆ ಕಸದ ಸಮಸ್ಯೆ ಅಂತೂ ಅತ್ಯಂತ ಜಾಸ್ತಿ ಆಗ್ಬಿಟ್ಟಿದೆ. ಮೇಡಮ್, ಈಗ ಆಡಳಿತ ನಡೆಸ್ತಾ ಇದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ, ಹೆಂಗೆ ಇದರ ನಿರ್ವಹಣೆ ಮಾಡ್ಬೋದು ಅಥವಾ ಯಾಕೆ ಮಾಡ್ತಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂದ್ರೆ ಈಗ ನೋಡಿ, ಇಬ್ರುನು ವಿರೋಧ ಪಕ್ಷದವ್ರುನು BJP ಅವ್ರು ಇದ್ದಾರೆ. ಅವ್ರಿಗೇನು ಉದ್ದೇಶ, ನಾವು ಗೆಲ್ಬೇಕು ಹೇಗಾದ್ರೂ ಮಾಡಿ ಅಂತ ಇರೋದ್ ಬಿಟ್ಬಿಟ್ಟು ಕಸನ ಕ್ಲೀನ್ ಮಾಡೋಣ. ಇಬ್ರು ಕೈ ಜೋಡಿಸ್ಬೇಕಾಗತ್ತೆ. ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ ಎಲ್ಲರೂ ಕೈ ಜೋಡಿಸಿ ನಾವು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಣ. ನಮ್ಮ ನಾಗರಿಕರಿಗೆ ನಾವು ದುಡ್ಡು ತಗೊಂಡಿದೀವಿ, ಸೌಲಭ್ಯ ಆದ್ರೂ ಕೊಡೋಣ. ಒಂದು ಚಿಕ್ಕ ವಸ್ತು ತಗೊಂಡ್ರು ನಮಗೆ ಅದಕ್ಕೆ ಕೇಳ್ತೀವಲ್ಲ, ಗ್ಯಾರಂಟಿ ಏನಕ್ಕೆ ಕೊಡ್ತೀರಾ ಅಂತ. ಆ ತರ ಕೊಡೋಣ ಅಂತ ಇರ್ಬೇಕು. ಬಟ್ ಈ ರಾಜಕೀಯ ನಾಯಕರಿಗೆ ಯಾರಿಗೂ ಅದಿಲ್ಲ. ಎಲ್ಲರೂ ಒಬ್ಬರ ಮೇಲೊಬ್ರು ಕೆಸರಾಟ ಹಾಕೋದು, ಅವ್ನ್ ಕಸ ತಂದಿಲ್ಲ ಅಂತ ಮಾಡೋದು, ಆ ತರ ಮಾಡ್ಕೊಂಡು ಬಂದಿದ್ದಾರೆ. ಈಗ BJP ಅವರು ಏನು ಕಸದಗಳೆಲ್ಲ ಲಾರಿ ಸ್ಟಾಪ್ ಮಾಡಿದ್ರೆ ಬೆಂಗಳೂರೆಲ್ಲ ಕಸ ಆಗತ್ತೆ. ನೆಕ್ಸ್ಟ್ GBA ಎಲೆಕ್ಷನ್ಸ್ ಬಂದಾಗ ಇವ್ರು ನಿರ್ವಹಣೆ ಮಾಡಿಲ್ಲ, ನಮ್ಗೆ ವೋಟ್ ಹಾಕಿ ಅಂತ ಕೇಳಕ್ಕೆ ಇವ್ರು ಆತರ ಮಾಡ್ತಾ ಇರೋದಷ್ಟೇ. ಬಟ್ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ಮನೆಗಳಿಗೂ ಪ್ರತಿಯೊಂದು ಏರಿಯಾದಲ್ಲಿನೂ ಸಿವಿಕ್ ಲೀಡರ್ಸ್ನ ಐಡೆಂಟಿಫೈ ಮಾಡಬೇಕು. ಅವ್ರಿಗೊಂದು ಇನ್ಚಾರ್ಜ್ ಕೊಡ್ಬೇಕು. ಅಂದ್ರೆ ನಾಗರಿಕರನ್ನ ಯಾರು ಇಂಟ್ರೆಸ್ಟ್ ಇದೆಯೋ ಅಂತ ಅವ್ರಿಗೆ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು. ಅವ್ರಿಗೊಂದು ಇನ್ಚಾರ್ಜ್ ಕೊಡ್ಬೇಕು. ಕಾಂಪೋಸ್ಟಿಂಗ್ ಯೂನಿಟ್ಸ್ ಮಾಡಬೇಕು. ಎನ್ಕರೇಜ್ಮೆಂಟ್ ಕೊಡ್ಬೇಕು. ಫಸ್ಟ್ ಎಲ್ಲ ಏನಾಗ್ತಿತ್ತು ನಿಮ್ಗೆ ಗೊತ್ತಿದೆಯೋ ಇಲ್ವಾ, ಟೆರೆಸ್ ಗಾರ್ಡನಿಂಗ್ ಕ್ಯಾಂಪ್ಸ್ ಅಂತ ಮಾಡ್ತಾ ಇದ್ರು. ತೋಟಗಾರಿಕೆ ಇಲಾಖೆಯವರು ಬಂದ್ಬಿಟ್ಟು ಮನೆಗೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾ ಇದ್ರು. ಈ ಕೋರಮಂಗಲದಲ್ಲಾಗ್ಲಿ, ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲಾ ಕಡೆಗೂ ಬೆಂಗಳೂರಿನ ನಾಗರಿಕರು
ತಮ್ಮ ಚಿಕ್ಕ ಜಾಗದಲ್ಲೇ ಇರಲಿ, 2 ಅಡಿ ಜಾಗ ಇದ್ರೆ ಗ್ರಿಲ್ಲಲ್ಲಾದ್ರೂ ಆಗ್ಲಿ ತರಕಾರಿ ಬೆಳಿಬೇಕು ಅಂದ್ಬಿಟ್ಟು ಅವರಿಗೆ ಕಾಂಪೋಸ್ಟಿಂಗ್ ಮಾಡ್ಲಿಕ್ಕೆ ಸೆಟ್ಟು ಕೊಡ್ತಾ ಇದ್ರು. ಮತ್ತೆ ತರಕಾರಿ ಬೆಳಿಲಿಕ್ಕೆ ಬೀಜಗಳು ಕೊಟ್ಟು ಟ್ರೈನಿಂಗ್ ಕೊಡ್ತಾ ಇದ್ರು 1 ಡೇ. ನಾವು ಸಿಕ್ಕಾಬಟ್ಟೆ ಸಾವಿರಾರು ಆ ತರ ಕೊಡ್ಸಿದ್ವಿ. ಏನಂದ್ರೆ ಪಾಟ್ ಕೊಡ್ತಾ ಇದ್ರು. ಈಗ್ಲೂ ಅದೆಲ್ಲ ಈಗ ಮಾಡ್ತಿದಾರ? ಬಜೆಟೇ ಇಲ್ವಲ್ಲ ಸರ್ಕಾರದಲ್ಲಿ, ದುಡ್ಡಿಲ್ಲ. ಆಕ್ಚುಲಿ ಅದು ಮಾಡ್ತಾ ಇದ್ರು. ಏನಂದ್ರೆ ಅವಾಗ ಏನ್ ಮಾಡ್ತಾ ಇದ್ವಿ, ನಮ್ಮ ಮನೇಲಿ ಉಳಿದಿರೋ ಕಸಗಳಿಗೆಲ್ಲ ಅದನ್ನು ಎಷ್ಟು ಟ್ರೈನಿಂಗ್ ಕೊಟ್ಟಿದೀವಿ ಅಂದ್ರೆ ನೀವು ನಂಬೋದಿಲ್ಲ. ಇದು ಪ್ಲಾಸ್ಟಿಕ್ ಡಬ್ಬಗಳು ಬರುತ್ತಲ್ವಾ, ಪೇಂಟ್ ಡಬ್ಬ, ಆ ಪೇಂಟ್ ಡಬ್ಬ ಬಂದಾಗ ಅದಕ್ಕೆಲ್ಲ ಹೋಲ್ ಹಾಕ್ಬಿಟ್ಟು ಅದಕ್ಕೆ ಏರೋಬಿಕ್ ಅನರೋಬಿಕ್ ಕಾಂಪೋಸ್ಟ್ ಅಂತ ಮಾಡಿಸ್ತಾ ಇದ್ವಿ. ಮನೇಲಿ ರಸ್ತೆನಲ್ಲಿ ಬಿದ್ದಿರೋ ಎಲೆಗಳನ್ನ 1 ಲೇಯರ್ ಹಾಕೋದು, ನಮ್ಮ ಮನೇಲಿರೋ ಫುಡ್ ವೇಸ್ಟ್ ಇನ್ನೊಂದು ಲೇಯರ್ ಹಾಕೋದು, ಅದ್ರ ಮೇಲೆ ಮತ್ತೆ ಎಲೆಗಳು ಹಾಕೋದು, ಅದನ್ನೆಲ್ಲ ನಾವ್ ಹೇಳ್ಕೊಟ್ಟು ಅವ್ರಿಗೆಲ್ಲ ಗೊಬ್ಬರ ಮಾಡಿದ್ಮೇಲೆ ಆ ಗೊಬ್ಬರ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲೇ ಪಾಟ್ಗಳು ಕೊಟ್ಟು ಬೀಜಗಳು ಕೊಟ್ಟು ಮಾಡಿಸಿ ನೀವು ಟೆರೆಸ್ ಗಾರ್ಡನಿಂಗ್ ಮಾಡ್ಕೊಂಡ್ರೆ, ಸೊ ದಟ್ ಅವ್ರ ಹಂಗೆ ಅಭ್ಯಾಸ ಆಗಿ ಕಸ ಕೊಡಲ್ಲ ಅಂತ ನಾವು ಮಾಡಿದ್ದು. ಬಟ್ ಈಗ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಎಲ್ಲೋ ಒಂದು ಸ್ವಲ್ಪ ಜನ ಮಾಡ್ಕೊಂತ ಇದ್ದಾರೆ. ಬಟ್ ಅಟ್ಲೀಸ್ಟ್ ಒಂದೊಂದು ಏರಿಯಾದಲ್ಲಿ ಮಾಡ್ಬೇಕಾಗಿತ್ತು. ಈಗ ಮಲ್ಲೇಶ್ವರಂ ಅಲ್ಲಿ ಕೆಲವೊಂದ್ ಕಡೆ ಸರ್ಕಾರನೇ ಟೆಂಪಲ್ ಸ್ಟ್ರೀಟ್ ಅಲ್ಲೆಲ್ಲ ಒಂದು ಯೂನಿಟ್ ಎಲ್ಲ ಮಾಡಿದ್ದಾರೆ. ಅವಾಗ ಇತ್ತು, ಇವಾಗ ಏನಾಗಿದೆ ಪರಿಸ್ಥಿತಿ ನನಗೆ ಮಾಹಿತಿ ಇಲ್ಲ. ಅವಾಗ ಇತ್ತು, ಇವಾಗ್ಲೂ ಇರಬಹುದೇನೋ ಅನ್ಕೊಂತ ಇದ್ದೀನಿ. ಏನಂದ್ರೆ ಎಲ್ಲಾ ಹೂಗಳೆಲ್ಲ ಬರುತ್ತಲ್ಲ, ದೇವಸ್ಥಾನ ಮಲ್ಲೇಶ್ವರಂ ಅಲ್ಲೆಲ್ಲ ಒಂದು ಬೀದಿ ಫುಲ್ಲು ದೇವಸ್ಥಾನ ಇದೆ, ಅಲ್ಲಿ ತುಂಬಾ ಹೂ ಜನರೇಟ್ ಆಗುತ್ತೆ. ಅದನ್ನ ಕಸಕ್ಕಾಗ್ದಲೆ ಇಮಿಡಿಯೇಟ್ ಆಗಿ ಅಲ್ಲೇ ಮಿಷಿನ್ ಅಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಬಿಟ್ಟು ಅದು ಗೊಬ್ಬರ ಆಗ್ಬಿಡತ್ತೆ. ಆ ಗೊಬ್ಬರನ ಸೇಲ್ ಮಾಡಿದ್ರೆ ಸರ್ಕಾರಕ್ಕೂ ಇನ್ಕಮ್ ಬರುತ್ತೆ, ಅವ್ರಿಗೂನು ಜನಗಳನ್ನು ಕೊಂಡ್ಕೊಂತಾರೆ. ದೇವ್ರ ಹೂವ ಅಂದ್ಮೇಲೆ ಯಾರಿಗೂನು ಒಂಥರ ಮುಜುಗರ ಆಗೋದಿಲ್ಲ ಅದು ಮುಟ್ಲಿಕ್ಕೆ ಗೊಬ್ಬರನ. ಕಿರಣ್ ಮಜುಮ್ದಾರ್ ಶಾ ಇತ್ತೀಚೆಗಷ್ಟೇ ಒಂದು ಟ್ವೀಟ್ ಮಾಡಿರ್ತಾರೆ, ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಈ ಕಸದ ವಾತಾವರಣ ಅಥವಾ ಈ ಕಸ ಎಲ್ಲ ನೋಡಿರ್ತೀವಲ್ಲ, ಇಲ್ಲಿ ಈ ಕಸವನ್ನ ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಗೊತ್ತಾಗ್ತಾ ಇದೆ, ಅಯ್ಯೋ ಬೆಂಗಳೂರು ಸ್ಥಿತಿ ಏನಪ್ಪಾ ಅನ್ನೋ ತರದಲ್ಲಿ ಬರ್ತಾ ಇದೆ. ಏನ್ ಹೇಳ್ತೀರಾ? ಈಗ ಕಿರಣ್ ಮಜುಮ್ದಾರ್ ಶಾ ಅಂತವ್ರು ಟ್ವೀಟ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ನಮ್ಮಂತ ನಾಗರಿಕರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 300 ಜನ ನಾವು ಟ್ರೈನಿಂಗ್ ಆಗಿರೋದು. ನನ್ನ ಬ್ಯಾಚ್ 6, ಬ್ಯಾಚ್ 1 ಇಂದ ಈಗಾಗಲೇ 10th ಬ್ಯಾಚ್ ನಡೀತಾ ಇದೆ, 10th ಬ್ಯಾಚ್ ಆಗೋಗ್ತಾ ಇದೆ. ಅಷ್ಟು ಜನಕ್ಕೆ ವರ್ಷಕ್ಕೆ 60-70 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಖರ್ಚು ಮಾಡಿಸಿ ಹೇಳ್ಕೊಟ್ಟು ನಾಗರಿಕ ನಾಯಕರನ್ನಾಗಿ ಮಾಡಿ ಒಂದು ಬೆಂಗಳೂರು ಸುಧಾರಣೆ ತರಬೇಕು ಅಂದ್ಬಿಟ್ಟು ಅವರು ಒಬ್ರು ಇಂಡಸ್ಟ್ರಿಯಲಿಸ್ಟ್ ಆಗಿ ಮಾಡ್ತಾ ಇರೋದು ಸಮಾಜಕ್ಕೆ. ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಬೆಂಗಳೂರಿಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಅವ್ರು ಮಾಡ್ತಾ ಇರೋದು. ಮೋಹನ್ ದಾಸ್ ಪೈಗಳಿದ್ದಾರೆ, ನಮ್ಮ ರೇವತಿ ಅಶೋಕ್ ಅವರಿದ್ದಾರೆ, ತುಂಬಾ ಜನ ಒಳ್ಳೊಳ್ಳೆ ಬೆಂಗಳೂರು ಮೇಲೆ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ, ಟ್ರೈನಿಂಗು ಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ನೋವಾಗುತ್ತೆ, ನಾವ್ ಇಷ್ಟೆಲ್ಲಾ ದುಡ್ಡು ಕೊಡ್ತಾ ಇದ್ದೀವಿ, ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅವ್ರಿಗೆಲ್ಲ ಕೋಟ್ಯಾಂತರ ಬಿಸ್ನೆಸ್ ಇರೋರು ಈಗ ಎಲ್ಲ ಇಂಡಸ್ಟ್ರೀಸ್ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದೇನ್ ಹೇಳಿ, ಒಂದು ಸ್ವಚ್ಛ ನೀರು, ರೋಡ್, ಒಂದು ಬೇಸಿಕ್ ನೀಡ್ಸ್, ವಾಟರು, ರೋಡು, ಆಸ್ಪತ್ರೆ. ಈಗ ರೋಡ್ ಅಲ್ಲಿ ಹೋದ್ರೆ ದಿನಕ್ಕೆ 100 ಆಕ್ಸಿಡೆಂಟ್ಗಳು, ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾರೆ, ರೋಡ್ ಸರಿ ಇಲ್ಲ. ಯಾರು ಒಂದು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸಾಕ್ತಿದೆ, ದಿನ ಒಂದು ಟಿವಿ ಆನ್ ಮಾಡಿದ್ರೆ 10,000 ಸಾವುಗಳಂತೂ ಕಾಮನ್ ರೋಡ್ ಆಕ್ಸಿಡೆಂಟ್ ಇಂದ. ಬಿಕಾಸ್ ರೋಡ್ ಗುಂಡಿಗಳು ಇದೆಲ್ಲ ನಡೀತಾ ಇದೆ. ಹೌದಾ? ನೀರ್ ನೋಡಿದ್ರೆ ನೀರ್ ಕಂಟಾಮಿನೇಷನ್, ಕಾವೇರಿ ವಾಟರ್ಸ್ಗಳು ಸರಿಯಾಗಿ ಬರೋದಿಲ್ಲ, ಮತ್ತೆ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನೋಡ್ಬೇಕಾಗತ್ತೆ. ಕಸದ್ ಬಂದ್ರು ಹೀಗೆ. ಈಗ ಏನಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ದೇಶದಿಂದ ಬಂದಿರ್ತಾರೆ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಈಗ ಯಾರೇ ಆಗ್ಲಿ, ಒಂದು ಕೋರಮಂಗ್ಲ ಅಂತ, ಈಗ ನಾವ್ ಇಲ್ಲಿ ಕೋರಮಂಗ್ಲದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ, ಇಂಥ ಕಡೆ ಒಂದು 2 BHK ಮನೆಗೆ ಎಷ್ಟು ಕೊಡ್ಬೇಕು ರೆಂಟ್? 30-40 ಸಾವಿರ ಅಂತ ಇದ್ದೇ ಇರುತ್ತೆ ಅಲ್ವಾ ಮಿನಿಮಮ್. ಕೊಂಡ್ಕೊಳಕ್ಕೆ ಎಷ್ಟು ಕೋಟಿ ಕೊಟ್ಬಿಟ್ಟು ನಮ್ಗೇನ್ ಬಂತು? ಆಚೆ ನೋಡಿದ್ರೆ ಕಸ, ಸ್ಮೆಲ್ಲು, ಸೊಳ್ಳೆ, ಹೆಲ್ತ್ ಫೆಸಿಲಿಟೀಸ್ ಇಲ್ಲ. ನಮ್ಮ ಆಮ್ ಆದ್ಮಿ ಪಾರ್ಟಿನಲ್ಲಿ ಏನ್ ಹೇಳ್ತಿದ್ದಾರೆ, ಹೆಲ್ತ್ ಅಂಡ್ ಎಜುಕೇಶನ್ ಕೊಡ್ಬೇಕು ಅಂತ ನಾವು ಹೇಳ್ತಾ ಇರೋದು. ಹೆಲ್ತ್ ಫೆಸಿಲಿಟೀಸೇ ಇಲ್ಲ. ಈಗ ಏನಾಗುತ್ತೆ, ಅಷ್ಟು ಮೊಸ್ಕಿಟೋಸ್ ಬ್ರೀಡ್ ಆದ್ರೆ ಏನಾಗುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ, ಅದು ಕಂಟಾಮಿನೇಷನ್ ಆಗುತ್ತೆ, ಅದು ಲೀಚೆಟ್ ಎಲ್ಲ ಬರುತ್ತೆ. ಅಷ್ಟು ಕಸ ಎಲ್ಲ ಅಲ್ಲೇ ಸೇರ್ಕೊಂಡ್ರೆ ಅದೊಂಥರ ವಾಟರ್ ಜನರೇಟ್ ಆಗಿ ಅಲ್ಲಿ ಏನಾದ್ರೂ ಕಾವೇರಿ ಲೈನಲ್ಲೋ ಬೇರೆ ಕಡೆಗೋ ಕಂಟಾಮಿನೇಷನ್ ಆಗುತ್ತೆ, ಜನಗಳಿಗೆಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ, ನೋಡ್ಲಿಕ್ಕೆ ಸ್ಮೆಲ್ಲು, ಅಸಹ್ಯ ಅಲ್ವಾ ಯಾರಿಗೇ ಆಗ್ಲಿ. ಅದನ್ನ ಇವರು ತಿಳ್ಕೊಬೇಕಾಗತ್ತೆ. ನಾನು ಹೇಗಾದ್ರೂ ಮಾಡಿ ಒಂದು
ಬೆಂಗಳೂರ್ನ ಸ್ವಚ್ಛ ಮಾಡ್ಬೇಕಂತ ನಮ್ ಡಿ ಕೆ ಶಿವಕುಮಾರ್ ಅವ್ರು ತಿಳ್ಕೊಳ್ಳೇಬೇಕು. ಎಷ್ಟೇ ಅಡೆತಡೆಗಳು ಬರಲಿ ನಾಗರಿಕರನ್ನ ಪಾಲಿಸ್ಬೇಕು. ನಾವು ಹೇಳೋದ್ ಏನ್ ಇಷ್ಟಪಡ್ತೀನಿ ಅಂದ್ರೆ ನಾಗರಿಕರನ್ನ ಅವರು ಜೊತೆಗೂಡ್ಸ್ಕೋಬೇಕು. ಸಿಟಿಜನ್ಸ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಒಳ್ಳೆ ಜನಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇಂಟರ್ವ್ಯೂನಾದ್ರೂ ತಗೊಳ್ಳಿ, ಏನ್ ಮಾಡ್ತಾರೆ, ಏನ್ ವಿಷನ್ ಇದೆ, ನಾವ್ ಹೇಗ್ ಸಪರೇಟ್ ಆಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ ಮೇಡಮ್, ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಗಾಡಿನೂ ಟೈಮಿಗೆ ಬರಲ್ಲ. ಜನಗಳಿಗೆ ಬೋರ್ಡ್ಗಳು ಹಾಕ್ಬೇಕಾಗತ್ತೆ, ಈ ಟೈಮ್ಗೆ ಇಲ್ಲಿ ಗಾಡಿ ಬರುತ್ತೆ. ಇದನ್ನ ಪಕ್ಕಾ ಇದ್ರೆ ಯಾರು ಕಸನ ಬಿಸಾಕೋದಿಲ್ಲ. ಟೈಮಿಂಗೇ ಇಲ್ಲ, ಇವತ್ತು ಬರುತ್ತಾ ಇಲ್ವಾ ಗೊತ್ತಿಲ್ಲ, ನಾಳೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೋ 7 ಗಂಟೆಗೋ 8 ಗಂಟೆಗೋ ಎಷ್ಟು ಗಂಟೆಗೋ ಈ ಟೈಮಿಗೆ ಗಾಡಿ ಬರುತ್ತೆ ಅಂತ ಕಂಪಲ್ಸರಿ ಇದ್ರೆ ಜನ ಇಡ್ತಾರ್ತಾನೆ ಕಸನ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.